ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದಾಗಿ ಹೇಳಿದ್ದ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆಗಸ್ಟ್ 22ರ ಬೆಳಗ್ಗೆ 10:30ರಿಂದ ಆಗಸ್ಟ್ 23ರ ಮುಂಜಾನೆ 5 ಗಂಟೆಯವರೆಗೆ ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸ್ವತಃ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಖುದ್ದು ಹಾಜರಾಗಿದ್ರು. ಮೊಹಾಂತಿ ನೇತೃತ್ವದ ತಂಡ ಅನಾಮಿಕನಿಗೆ ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬರೋಬ್ಬರಿ 19 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯ ಬಳಿಕ ಮಾಸ್ಕ್ ಮ್ಯಾನ್ ನನ್ನ ಬಂಧಿಸಲಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ನಡೆದಂತಹ ವಿಚಾರಣೆ ವೇಳೆ ಅನಾಮಿಕನ ಪ್ರತಿಯ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಲಾಗಿದೆ. ಈ ವೇಳೆ ಆತ ಹೇಳ್ತಾ ಇರೋದು ಸುಳ್ಳು, ದುರುದ್ದೇಶದಿಂದಲೇ ಈ ರೀತಿ ಮಾಡ್ತಾ ಇರಬಹುದು ಅಂತ ಅನಿಸಿದೆ. ಹೀಗಾಗಿ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅನಾಮಿಕ ಹೇಳಿದಂತೆ ನೇತ್ರಾವತಿ ಅರಣ್ಯದಲ್ಲಿ 17 ಪಾಯಿಂಟ್ಗಳಲ್ಲಿ ಅಗೆದ್ರೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿರ್ಲಿಲ್ಲ. 2 ಕಡೆ ಸಿಕ್ಕಿದ್ದಂತಹ ಮೂಳೆಗಳು ಕೂಡ ಪುರುಷರದ್ದಾಗಿತ್ತು. ಹೀಗಾಗಿ ಅನುಮಾನಗೊಂಡಂತಹ ಅಧಿಕಾರಿಗಳು ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸದ್ಯ ಅನಾಮಿಕನ ರಹಸ್ಯ ಪತ್ತೆ ಹಚ್ಚೋಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸುದೀರ್ಘ 2 ದಿನಗಳ ವಿಚಾರಣೆ ವೇಳೆ ಅನಾಮಿಕ ನೀಡಿದಂತಹ ಮಾಹಿತಿ ತೃಪ್ತಿಕರವಾಗಿ ಇರದ ಕಾರಣ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಮಾಡೋ ಸಲುವಾಗಿ ಎಸ್ಐಟಿ ಕೋರ್ಟ್ ಅನುಮತಿಯನ್ನ ಪಡೆಯಲಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.